ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ಹಲವು ಬಾರಿ ಹೇಳ್ತಾ ಇರ್ತೀನಿ, ಭಾರತ ಇಸ್ರೇಲನ್ನು ನೋಡಿ ಪಾಠ ಕಲಿಬೇಕು, ಇಸ್ರೇಲ್ನಿಂದ ನಾವು ಕಲಿಯುವಂತಹದ್ದು ಬಹಳಷ್ಟಿದೆ ಅಂತ. ಯಾಕೆ ಹಾಗೆ ಹೇಳ್ತಾ ಇರ್ತೀನಿ ಕೇಳಿದ್ರೆ, ಅವರು ಇಸ್ರೇಲ್ನ ಇಂಟ್ರೆಸ್ಟ್ನ ವಿಚಾರ ಬಂದಾಗಲೆಲ್ಲ ಯಾರ ಬಗ್ಗೆನೂ ಮುಲಾಜ್ ಮಾಡೋದಿಲ್ಲ. ಅವರು ನಮಗೆ ಮಿತ್ರ ದೇಶ, ಅವರಿಂದ ನಮಗೆ ಸಹಾಯ ಆಗತ್ತೆ, ಅವರಿಂದ ನಮಗೆ ಬಹಳ ಲಾಭ ಇದೆ, ಇದು ಯಾವುದನ್ನು ಪರಿಗಣಿಸೋದಿಲ್ಲ. ಅವರಿಗೆ ಇಸ್ರೇಲ್ನ ಇಂಟ್ರೆಸ್ಟೇ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಅಮೆರಿಕದ ಟ್ರಂಪ್ ವಿರುದ್ಧವಾಗಿಯೇ ಇಸ್ರೇಲ್ ಕ್ರಮ ಕೈಗೊಳ್ಳೋದಕ್ಕೆ ಹೊರಟಿದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಇಸ್ರೇಲ್ನ ಈ ನಿರ್ಧಾರದಿಂದಾಗಿ 100% ಟ್ರಂಪ್ ಅವರಿಗೆ ಮುಖಭಂಗ ಆಗತ್ತೆ. ಆದರೂ ಕೂಡ ಇಸ್ರೇಲ್ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ ಕೇಳಿದ್ರೆ, ನಮಗೆ ನಮ್ಮ ಇಂಟ್ರೆಸ್ಟ್ ಮುಖ್ಯ, ಭವಿಷ್ಯದಲ್ಲಿ ನಮಗೇನೂ ಕೂಡ ತೊಂದರೆ ಆಗಬಾರದು ಅಂತ ಇಸ್ರೇಲ್ ಈ ಕ್ರಮಕ್ಕೆ ಮುಂದಾಗಿದೆ. ಅದು ಯಾವ ವಿಚಾರದಲ್ಲಿ ಕೇಳಿದ್ರೆ, ಪಾಕಿಸ್ತಾನದ ಕುರಿತಾಗಿ. ಇಸ್ರೇಲ್ ಮಾತನಾಡ್ತಾ ಇರುವಂತಹ ಟೋನ್ ಹೇಗಿದೆ ಕೇಳಿದ್ರೆ, ಆಸಿಮ್ ಮುನೀರ್ ನಿಮಗೆ ಫೇವರೇಟ್ ಫೀಲ್ಡ್ ಮಾರ್ಷಲ್ ಇರಬಹುದು, ಆದರೆ ಇಸ್ರೇಲ್ನ ಪಾಲಿಗಲ್ಲ, ನಮಗೆ ಆಸಿಮ್ ಮುನೀರ್ ಬೇಕಾಗಿಲ್ಲ ಅಂತ ಇಸ್ರೇಲ್ನವರು ಈಗ ಧ್ವನಿ ಎತ್ತಿದ್ದಾರೆ. ಇಸ್ರೇಲ್ನ ಸರ್ಕಾರದ ಧೋರಣೆಯೂ ಕೂಡ ಇದೇ ಆಗ್ತಾ ಇದೆ. ಮಿತ್ರರೇ, ಈ ಬೆಳವಣಿಗೆ ಇದೆಯಲ್ಲ, ಇಸ್ರೇಲ್ನ ಪಾಲಿಗೆ ಬಹಳ ಒಳ್ಳೆಯ ಬೆಳವಣಿಗೆ. ಆದರೆ ಇಸ್ರೇಲ್ನ ಈ ನಿರ್ಧಾರ ಭಾರತಕ್ಕೇನು ಅಷ್ಟು ಖುಷಿ ಕೊಡ್ತಾ ಇಲ್ಲ. ಭಾರತಕ್ಕೆ ಇದು ಒಳ್ಳೆಯದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ನ ಒಂದು ನಿರ್ಧಾರ ಪಾಕಿಸ್ತಾನ, ಅಮೆರಿಕ, ಇಸ್ರೇಲ್, ಒಂದು ಸಣ್ಣ ಮಟ್ಟಿಗೆ ಭಾರತ, ಈ 4 ದೇಶದ ಮೇಲೆ ಪ್ರಭಾವ ಬೀರುತ್ತೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇಸ್ರೇಲ್ ದೇಶ ಇದೆಯಲ್ಲ, ಇದು ಪಾಕಿಸ್ತಾನವನ್ನು 3 ಕಾಸಿಗೆ ನಂಬೋದಿಲ್ಲ. ಈ ಹಿಂದೆಯೂ ನಂಬ್ತಾ ಇರಲಿಲ್ಲ, ಮುಂದೆಯೂ ಕೂಡ ನಂಬೋದಿಲ್ಲ. ಏನು ಅಂತಂದರೆ, ಪಾಕಿಸ್ತಾನ ಅಮೆರಿಕದ ಕೈಗೊಂಬೆ ಆಗಿದೆ. ಅಲ್ಲಿರುವಂತಹ ಸರ್ಕಾರ ಅಮೆರಿಕಕ್ಕೆ ಬಕೆಟ್ ಹಿಡಿಯುತ್ತೆ. ಈ ಕಾರಣಕ್ಕೋಸ್ಕರವಾಗಿ ಇಸ್ರೇಲ್ ಪಾಕಿಸ್ತಾನದ ವಿಚಾರದಲ್ಲಿ ಮೂಗು ತುರಿಸೋದಕ್ಕೆ ಬರೋದಿಲ್ಲ. ಈಗ ಇರಾನ್ ವಿರುದ್ಧವಾಗಿ ಹೋಗ್ತಾರಲ್ಲ, ಅಷ್ಟು ಅಗ್ರೆಸಿವ್ ಆಗಿ ಪಾಕಿಸ್ತಾನದ ವಿರುದ್ಧವಾಗಿ ಇಸ್ರೇಲ್ ಬರೋದಿಲ್ಲ. ಇದೆಲ್ಲದರ ನಡುವೆ ಗಾಜಾ ವಿಚಾರದಲ್ಲಿ ಟ್ರಂಪ್ ಅವರು ಒಂದು ಪೀಸ್ ಪ್ಲಾನ್ ಅನ್ನು ಮಾಡಿದ್ರು. ನಿಮಗೆಲ್ಲ ಅದರ ಬಗ್ಗೆ ಗೊತ್ತೇ ಇದೆ. ಟ್ರಂಪ್ ಅವರು ಇಸ್ಲಾಮಿಕ್ ದೇಶಗಳಿಗೆ ಹೇಳಿದ್ರು, ನೀವು ಗಾಜಾಗೆ ನಿಮ್ಮ ಸೈನಿಕರನ್ನು ಕಳುಹಿಸಬೇಕು. ಆ ಸೈನಿಕರು ಗಾಜಾದಲ್ಲಿ ಬಂದ್ಬಿಟ್ಟು ಹಮಾಸನ್ನು ನಾಶ ಮಾಡಬೇಕು, ಒಂದು ಶಾಂತಿಯುತವಾದಂಥ ಗಾಜಾವನ್ನು ನಿರ್ಮಾಣ ಮಾಡಬೇಕು. ಇದು ಟ್ರಂಪ್ ಅವರ ಒಂದು ಮಾಸ್ಟರ್ ಪ್ಲಾನ್. ಮಿತ್ರರೇ, ಕೇಳೋದಕ್ಕೆ ಇದು ತುಂಬ ಚೆನ್ನಾಗಿದೆ. ಟ್ರಂಪ್ ಅವರು ಬಹಳ ಅದ್ಭುತವಾದಂಥ ಕಾರ್ಯ ಮಾಡಿದ್ದಾರೆ ಅಂತ ಪ್ರತಿಯೊಬ್ಬರು ಹೊಗಳಲೇಬೇಕು. ಯಾಕೆಂದರೆ ಇಸ್ಲಾಮಿಕ್ ರಾಷ್ಟ್ರಗಳು ತನ್ನ ಸೇನೆಯನ್ನು ಕಳುಹಿಸುವಂಥದ್ದು ಹಮಾಸನ್ನು ನಾಶ ಮಾಡಿ ಒಂದು ಶಾಂತಿಯುತವಾದಂಥ ಗಾಜಾವನ್ನು ನಿರ್ಮಾಣ ಮಾಡೋದು. ಅಲ್ಲಿ ಸರಿಸುಮಾರು 2 ಮಿಲಿಯನ್ ಜನ ವಾಸ ಮಾಡ್ತಾ ಇದ್ದಾರೆ, ಅಂದರೆ 20 ಲಕ್ಷ ಜನ. ಅಷ್ಟೊಂದು ಜನರ ಬದುಕು ಹಸನಾಗತ್ತೆ ಅಂತಂದರೆ ಅದಕ್ಕಿಂತ ದೊಡ್ಡ ಯೋಜನೆ ಇನ್ನೇನಿರೋದಕ್ಕೆ ಸಾಧ್ಯ. ಹೀಗಾಗಿ ಟ್ರಂಪ್ ಅವರ ಯೋಜನೆ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಈಗ ಈ ಪ್ಲಾನ್ ಅನ್ನು ಜಾರಿಗೆ ತರುವಂತಹ ಸಮಯ. ಈ ಸಂದರ್ಭದಲ್ಲಿ ಇಸ್ರೇಲ್ ಇದರ ಸಾಧಕ ಬಾಧಕದ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಯಾವ್ಯಾವ ದೇಶದ ಸೈನಿಕರು ಬಂದರೆ ಏನೇನಾಗಬಹುದು ಅಂತ. ಈಗಾಗಲೇ ಇಸ್ರೇಲ್ ಒಂದು ತೀರ್ಮಾನವನ್ನು ಮಾಡಿದೆ, ಟರ್ಕಿಯ ಸೈನಿಕರು ಯಾವುದೇ ಕಾರಣಕ್ಕೂ ಕೂಡ ಗಾಜಾಗೆ ಬರಬಾರದು. ಟರ್ಕಿಯ ಸೈನಿಕರಿಗೂ ಹಮಾಸ್ನವರಿಗೂ ಏನು ವ್ಯತ್ಯಾಸ ಇಲ್ಲ. ಅಥವಾ ಇರಾನ್ ಸೈನಿಕರು ಗಾಜಾಗೆ ಬಂದರೆ ಏನು ಪರಿಣಾಮ ಆಗಬಹುದೋ ಅದೇ ಪರಿಣಾಮ ಟರ್ಕಿಯ ಸೈನಿಕರು ಗಾಜಾಗೆ ಎಂಟ್ರಿ ಕೊಟ್ಟರೆ ಆಗುತ್ತೆ. ಹೀಗಾಗಿ ಟರ್ಕಿಯ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಟರ್ಕಿಯ ಸೈನಿಕರು ಬರಬಾರದು ಅಂತ ಅವರು ಬ್ಲಾಕ್ ಮಾಡಿದ್ದಾರೆ. ಈಗ ಇಸ್ರೇಲ್ ಹೇಳ್ತಾ ಇದೆ, ಪಾಕಿಸ್ತಾನದವರ ಬಗ್ಗೆಯೂ ಕೂಡ ನಮಗೆ ನಂಬಿಕೆ ಇಲ್ಲ, ಪಾಕಿಸ್ತಾನದ ಸೈನಿಕರು ಕೂಡ ಗಾಜಾಗೆ ಎಂಟ್ರಿ ಕೊಡಬಾರ್ದು. ಗಾಜಾಗೆ ಬಂದಿದ್ದೇ ಆದರೆ ನಮಗೆ ಲಾಭ ಆಗೋದಿಲ್ಲ, ನಷ್ಟ ಆಗುತ್ತೆ. ಹೀಗಂತ ಇಸ್ರೇಲ್ ಈಗ ಪಾಕಿಸ್ತಾನದ ಬಗ್ಗೆಯೂ ಕೂಡ ಡೌಟ್ ಪಡೋದಕ್ಕೆ ಶುರು ಮಾಡಿದೆ. ಮಿತ್ರರೇ, ಭಾರತದಲ್ಲಿ ಕೂತು ನೋಡುವಂತಹ ಸಂದರ್ಭದಲ್ಲಿ ಇಸ್ರೇಲ್ನವರು ಆ ಯುದ್ಧ ಭೂಮಿಯಲ್ಲಿ ಹೇಗೆ ಬದುಕ್ತಾ ಇದ್ದಾರೆ. ಸುತ್ತಲೂ ಮುಸ್ಲಿಂ ರಾಷ್ಟ್ರಗಳೇ ಇದ್ದಾವೆ, ಪ್ರತಿನಿತ್ಯವೂ ಕೂಡ ಇಸ್ರೇಲನ್ನು ನಾಶ ಮಾಡಬೇಕು ಅಂತ ಅವರು ವಿಷ ಕಾರ್ತಾ ಇರ್ತಾರೆ. ಅಂತಹದ್ರ ಮಧ್ಯೆ ಅವರು ಸರ್ವೈವ್ ಆಗ್ತಿರೋದು ಹೇಗೆ? ಹೀಗೊಂದು ಪ್ರಶ್ನೆ ನಮಗೆ ಕಾಡ್ತಾ ಇರುತ್ತಲ್ವಾ. ಅದಕ್ಕೆ ಉತ್ತರ ಏನು ಕೇಳಿದ್ರೆ, ಇಸ್ರೇಲ್ ದಿನದ 24 ಗಂಟೆಯಲ್ಲಿ ಒಂದು ಕ್ಷಣವೂ ಕೂಡ ಮೈಮರೆಯೋದಿಲ್ಲ. ಅದು ಕೇವಲ ಸೈನಿಕ ವಿಚಾರದಲ್ಲಿ ಮಾತ್ರ ಅಂತಲ್ಲ, ರಾಜತಾಂತ್ರಿಕ ವಿಚಾರದಲ್ಲಿಯೂ ಕೂಡ ಇಸ್ರೇಲ್ 24/7 ಅಲರ್ಟ್ ಆಗಿರುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಪಾಕಿಸ್ತಾನದ ಸೇನೆ ಒಂದು ವೇಳೆ ಗಾಜಾಗೆ ಬಂದು ಹಮಾಸನ್ನು ನಾಶ ಮಾಡುವಂತಹ ಕೆಲಸವನ್ನು ಅವರಿಗೆ ವಹಿಸಿದ್ದೇ ಆದರೆ ಮುಂದೇನು ಪರಿಣಾಮ ಆಗಬಹುದು ಅನ್ನೋದ್ರ ಬಗ್ಗೆ ಇಸ್ರೇಲ್ ಈಗ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದೆ. ಈಗ ಇಸ್ರೇಲ್ಗೆ ಅನಿಸ್ತಾ ಇದೆ, ಒಂದು ವೇಳೆ ಪಾಕಿಸ್ತಾನದ ಸೈನಿಕರು ಗಾಜಾಗೆ ಬಂದರೆ ಹಮಾಸ್ ನಾಶ ಆಗೋದಿಲ್ಲ, ಬದಲಾಗಿ ಸದೃಢಗೊಳ್ಳುತ್ತೆ. ಈಗೇನು ನಾವು 2-2.5 ವರ್ಷದಿಂದ ಯುದ್ಧ ಮಾಡಿ ಹಮಾಸನ್ನು ಕಂಪ್ಲೀಟ್ ಆಗಿ ವೀಕ್ ಮಾಡಿ ಹಾಕಿದ್ದೀವಲ್ಲ, ಈ ನಮ್ಮ ಪ್ರಯತ್ನ ಟೋಟಲಿ ನೀರಿನಲ್ಲಿ ಹೋಮ ಆಗುತ್ತೆ ಅಂತ ಇಸ್ರೇಲ್ಗೆ ಅನಿಸೋದಕ್ಕೆ ಶುರುವಾಗಿದೆ. ಇದಕ್ಕೆ ಕಾರಣ ಬಹಳ ಸಿಂಪಲ್. ಇವತ್ತು ಪಾಕಿಸ್ತಾನದ ಸೇನೆ ಇದೆಯಲ್ಲ, ಇದೊಂದು ಧರ್ಮಾಧಾರಿತ ಸೇನೆ. ಪಾಕಿಸ್ತಾನದಲ್ಲಿ ಅಲ್ಲಿನ ಸೇನಾ ಮುಖ್ಯಸ್ಥನೇ ಯುದ್ಧದಂತಹ ಸನ್ನಿವೇಶದಲ್ಲಿ ದೇವರು ನಮ್ಮನ್ನು ಕಾಪಾಡ್ತಾನೆ, ಆ ಒಂದು ಅನುಭವ ನಮಗಾಗಿದೆ ಅಂತೇಳಿ ಆಪರೇಷನ್ ಸಿಂಧೂರವನ್ನು ಉಲ್ಲೇಖ ಮಾಡಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ. ಪಾಕಿಸ್ತಾನದ ಸೇನೆಯಲ್ಲಿ ಧರ್ಮವನ್ನು ಅನುಸರಿಸುವಂಥವರು 100% ಅವರೆಲ್ಲರೂ ಕೂಡ ಇಸ್ಲಾಂಗೆ ಬದ್ಧವಾಗಿರುವಂಥವರು.
ಇಂತಹ ಸೇನೆಯನ್ನು ನಾವು ಗಾಜಾಗೆ ತಂದು ಬಿಟ್ಟಿದ್ದೇ ಆದರೆ ಅವರು 100% ಹಮಾಸ್ ವಿರುದ್ಧವಾಗಿ ಯುದ್ಧ ಮಾಡೋದಿಲ್ಲ, ಹಮಾಸನ್ನು ನಾಶ ಮಾಡುವಂತಹ ಕೆಲಸ ಮಾಡೋದಿಲ್ಲ. ಬದಲಾಗಿ ಹಮಾಸನ್ನು ಗಟ್ಟಿಗೊಳಿಸುವಂತಹ ಕೆಲಸಕ್ಕೆ ಕೈ ಹಾಕಬಹುದು. ನಾಳೆ ಹಮಾಸ್ಗೆ ಶಸ್ತ್ರಾಸ್ತ್ರ ಪೂರೈಕೆ ಆಗಬಹುದು. ಹಮಾಸ್ನ ವಿಚಾರಧಾರೆಗಳಿಗೆ ಪಾಕಿಸ್ತಾನದ ಸೈನಿಕರು ನೀರೆರೆದು ಪೋಷಿಸಬಹುದು. ಇವತ್ತು ಪಾಕಿಸ್ತಾನದ ಸೇನಾ ಜನರಲ್ಗಳು ಅಂದರೆ ಆಸಿಮ್ ಮುನೀರ್ ಇರಬಹುದು, ಆಸಿಮ್ ಮುನೀರ್ನ ಕೆಳ ಹಂತದ ಒಂದೆರಡು ಅಧಿಕಾರಿಗಳು ಅಮೆರಿಕಾಗೆ ಬದ್ಧವಾಗಿರಬಹುದು. ಅಮೆರಿಕ ಹೇಳಿದ್ದನ್ನು ಕೇಳಿಕೊಂಡು ಅಮೆರಿಕ ಕೊಟ್ಟ ಬಿಸ್ಕೆಟನ್ನು ತಿಂದ್ಕೊಂಡು ಸುಮ್ಮನೆ ಇರಬಹುದು. ಆದರೆ ತಳಮಟ್ಟದಲ್ಲಿರುವಂತಹ ಸೈನಿಕರಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಇಸ್ರೇಲ್ನ ವಿರುದ್ಧವಾಗಿ ದ್ವೇಷ ಇದೆ. ನಿಮಗೆ ನೆನಪಿರಲಿ, ಪಾಕಿಸ್ತಾನದ ಸೈನಿಕರು ಭಾರತವನ್ನು ಅತಿ ಹೆಚ್ಚು ದ್ವೇಷ ಮಾಡ್ತಾರೆ. ಆದರೆ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ದ್ವೇಷವನ್ನ ಇಸ್ರೇಲ್ನ ವಿರುದ್ಧವಾಗಿ ಮಾಡ್ತಾರೆ. ಅಂತಹ ಸೈನಿಕರನ್ನ ನೀವು ಹಮಾಸ್ ನಾಶ ಮಾಡೋದಕ್ಕೆ ತಂದು ಬಿಟ್ಟಿದ್ದೆ ಆದರೆ ಅವರು ಖಂಡಿತವಾಗ್ಲೂ ಹಮಾಸ್ ವಿರುದ್ಧ ಏನೂ ಕಾರ್ಯಾಚರಣೆ ಮಾಡೋದಿಲ್ಲ, ಬದಲಾಗಿ ಹಮಾಸನ್ನು ಗಟ್ಟಿಗೊಳಿಸ್ತಾರೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇಸ್ರೇಲ್ನ ಅನೇಕ ಎಕ್ಸ್ಪರ್ಟ್ಗಳು ಸರ್ಕಾರಕ್ಕೆ ಈ ರೀತಿಯಾಗಿ ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನೀವು ಈ ಪ್ಲಾನ್ಗೆ ಬ್ರೇಕ್ ಹಾಕಿ. ಟರ್ಕಿ ಸೈನಿಕರು ಗಾಜಾವನ್ನು ಪ್ರವೇಶ ಮಾಡದಂತೆ ಇಸ್ರೇಲ್ ಯಾವ ರೀತಿಯಾಗಿ ತಡೀತೋ ಅದೇ ರೀತಿಯಾಗಿ ಪಾಕಿಸ್ತಾನದ ಸೈನಿಕರು ಕೂಡ ಬರದಂತೆ ತಡಿಬೇಕು. ಹೀಗಂತ ಇಸ್ರೇಲ್ನ ಒಳಗೆ ಸರ್ಕಾರದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಸದ್ಯ ಮಿತ್ರರೇ, ಟ್ರಂಪ್ ಅವರನ್ನು ಭೇಟಿಯಾಗೋದಕ್ಕೆ ನೆತನ್ಯಾಹು ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ವಿಚಾರವೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಟ್ರಂಪ್ ಅವರ ಪ್ಲಾನ್ ಏನಾಗಿತ್ತು ಗೊತ್ತಾ? ಪಾಕಿಸ್ತಾನದಿಂದ 3500 ಸೈನಿಕರನ್ನು ಗಾಜಾಗೆ ಕಳುಹಿಸೋದಾಗಿತ್ತು. ಗಾಜಾದಲ್ಲಿ ಅವರು ಶಾಂತಿ ಪಾಲನಾ ಪಡೆಯಂತೆ ಕೆಲಸ ಮಾಡಬೇಕಾಗಿತ್ತು. ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ, ಇತರೆ ಬೇರೆ ದೇಶಗಳೊಂದಿಗೂ ಕೂಡ ಅಮೆರಿಕ ಈ ರೀತಿಯಾದಂಥ ಡೀಲ್ ಮಾಡ್ತಾ ಇದೆ. 2026ರಲ್ಲಿ ಇದು ಜಾರಿಗೂ ಕೂಡ ಬರ್ತಾ ಇತ್ತು. ಆದರೆ ಈಗ ಇಸ್ರೇಲ್ ಒಂದೊಂದೇ ದೇಶದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಇಸ್ರೇಲ್ನ ಈ ವಾದ ಇದೆಯಲ್ಲ, ಅದು ಅವರ ದೃಷ್ಟಿಯಿಂದ 100% ಸರಿ. ಪಾಕಿಸ್ತಾನದ ಸೇನೆಯನ್ನು ಅವರು ನಂಬೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಸ್ರೇಲ್ನ ಈ ತೀರ್ಮಾನ ಭಾರತಕ್ಕೆ ಸ್ವಲ್ಪ ನಷ್ಟ ತರಿಸುತ್ತೆ. ಅದು ಹೇಗೆ ಕೇಳಿದ್ರೆ, ಈಗ ಮಿತ್ರರೇ, ಅಮೆರಿಕ ಪಾಕಿಸ್ತಾನದ ಮೇಲೆ ವಿಪರೀತವಾಗಿ ಒತ್ತಡ ಹಾಕಿ ಪಾಕಿಸ್ತಾನದ 3500 ಸೈನಿಕರು ಗಾಜಾಗೆ ಹೋಗಿದ್ದೆ ಆದರೆ ಪಾಕಿಸ್ತಾನದ ಒಳಗೆ ಒಂದು ದಂಗೆ ಆಗ್ತಾ ಇತ್ತು. ಯಾಕೆ ಅಂತಂದರೆ ಪಾಕಿಸ್ತಾನದ ಜನರು ಕೂಡ ಇಸ್ರೇಲನ್ನು ವಿರೋಧಿಸುವಂಥವ್ರು, ಹಮಾಸನ್ನು ಪ್ರೀತಿಸುವಂಥವ್ರು. ಹಮಾಸ್ನ ಬೇರುಗಳು ಪಾಕಿಸ್ತಾನದವರೆಗೂ ಕೂಡ ಬಂದಿದ್ದಾವೆ. ಪಾಕಿಸ್ತಾನದ ಮುಲ್ಲಾ ಮುನೀರನ ಈ ತೀರ್ಮಾನ ಇದೆಯಲ್ಲ, ಗಾಜಾಗೆ ಸೈನಿಕರನ್ನು ಕಳುಹಿಸುವಂತಹ ತೀರ್ಮಾನ, ಇದರ ವಿರುದ್ಧವಾಗಿ ಪಾಕಿಸ್ತಾನದಲ್ಲಿರುವಂತಹ ಕಟ್ಟರ್ಪಂಥೀಯ ಧಾರ್ಮಿಕ ಮುಖಂಡರುಗಳು ತಮ್ಮ ಜನರನ್ನು ಎತ್ತಿ ಕಟ್ತಾ ಇದ್ರು, ಸೇನೆಯ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡ್ತಾ ಇದ್ರು. ನಿಮಗೆ ಇದಕ್ಕೆ ಬೇರೆ ಉದಾಹರಣೆಯೇ ಬೇಡ. ಪಾಕಿಸ್ತಾನದಲ್ಲಿ ಈಗ ಆಫ್ಘಾನಿಸ್ತಾನದ ವಿರುದ್ಧ ಯುದ್ಧ ಮಾಡ್ತಿರೋದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಲ್ಲಿನ ತೀರಾ ಪ್ರಭಾವಿ ಮುಲ್ಲಾ ಮೌಲಾನಗಳೆಲ್ಲ ಪಾಕಿಸ್ತಾನದ ಸೇನೆಯ ವಿರುದ್ಧ, ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅವರು ಸಹ ನಮ್ಮದೇ ಧರ್ಮವನ್ನು ಅನುಸರಿಸುವಂಥವ್ರು, ಅಣ್ಣ ತಮ್ಮಂದ್ರಿದ್ದಂತೆ, ಅವ್ರ ಮೇಲೆ ನಾವು ಯುದ್ಧ ಮಾಡೋದಾ? ಹೀಗಂತ ಆಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನದ ಸೇನೆ ಮಾಡ್ತಾ ಇರುವಂತಹ ದೌರ್ಜನ್ಯವನ್ನ ಪಾಕಿಸ್ತಾನದ ಒಳಗೆ ಖಂಡಿಸ್ತಾ ಇದ್ದಾರೆ. ಯಾವ ನೆಲೆಗಟ್ಟಿನಲ್ಲಿ ಕೇಳಿದ್ರೆ ಧರ್ಮದ ನೆಲೆಗಟ್ಟಿನಲ್ಲಿ. ಅಂತಹದರಲ್ಲಿ ಮಿತ್ರರೇ, ಗಾಜಾದಲ್ಲಿ ಹೋಗಿ ಹಮಾಸನ್ನು ನಾಶ ಮಾಡೋದಕ್ಕೆ ಪಾಕಿಸ್ತಾನದ ಸೇನೆ ನಿಂತ್ಕೊಂಡ್ರೆ ಪಾಕಿಸ್ತಾನದಲ್ಲಿ 100% ಅದರ ವಿರುದ್ಧವಾಗಿ ಜನ ಸಿಡಿದೇಳ್ತಾ ಇದ್ರು. ಸಹಜವಾಗಿ ಪಾಕಿಸ್ತಾನದ ಸೇನೆ ಒಂದು ಆಂತರಿಕ ಕಲಹಕ್ಕೆ ಸಿಕ್ಕಾಕೊಳ್ತಾ ಇತ್ತು. ಇದು ಸಹಜವಾಗಿ ಭಾರತಕ್ಕೆ ಖುಷಿ ಕೊಡಬಹುದಾದಂತಹ ಸುದ್ದಿಯಾಗಿತ್ತು. ಆದರೆ ಇಸ್ರೇಲೇ ಈಗ ಪಾಕಿಸ್ತಾನ ಬರೋದು ಬೇಡ, ಪಾಕಿಸ್ತಾನದ ಸೈನಿಕರು ಬೇಡ ಅಂತ ಹೇಳ್ತಾ ಇರುವಂಥದ್ದು ಆಸಿಮ್ ಮುನೀರ್ಗೆ ಪರೋಕ್ಷವಾಗಿ ಹೆಲ್ಪ್ ಮಾಡದಂತ ಆಗುತ್ತೆ. ಅದೇನೇ ಇರಲಿ, ನಾನು ಯಾಕೆ ಈ ವಿಚಾರದ ಬಗ್ಗೆ ಇಷ್ಟೆಲ್ಲ ನಿಮಗೆ ವಿವರಣೆ ಕೊಟ್ಟೆ ಕೇಳಿದ್ರೆ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ. ಇವತ್ತು ಇಸ್ರೇಲ್ ಎಷ್ಟು ದೂರದೃಷ್ಟಿ ಇಟ್ಟುಕೊಂಡು ಯೋಚನೆ ಮಾಡುತ್ತೆ. ಅದೇ ಭಾರತವನ್ನು ನೋಡಿ. ನಾವು ನರೇಟಿವ್ ಬಿಲ್ಡ್ ಮಾಡೋದಿರಬಹುದು, ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳೋದಿರಬಹುದು, ಎಲ್ಲದರಲ್ಲೂ ವೀಕೆ. ಏನಾಗುತ್ತೆ ನೋಡೋಣ. ಅವ್ರು ಬರ್ತಾರಾ? ಬರಲಿ ಬಿಡಿ, ಬಂದು ನಮ್ಮ ಮೇಲೆ ಬಾಂಬ್ ಹಾಕಿದ್ಮೇಲೆ ನೋಡೋಣ. ಈ ಮನಸ್ಥಿತಿಯಲ್ಲಿ ನಾವಿದ್ದೀವಿ. ಇನ್ನೂ ಹೇಳಬೇಕು ಅಂತಂದ್ರೆ ಒಳಗೊಳಗೆ ಕಚ್ಚಾಡಿಕೊಂಡು ನಮ್ಮ ಶತ್ರುಗಳಿಗೆ ಹೆಲ್ಪ್ ಮಾಡ್ತೀವಿ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಆಪರೇಷನ್ ಸಿಂಧೂರದಲ್ಲಿ ಭಾರತ ಎಷ್ಟು ಹಾನಿ ಮಾಡಿದೆ ಅನ್ನೋದಕ್ಕೆ ಪಾಕಿಸ್ತಾನ ಮೇಲಿಂದ ಮೇಲೆ ಸಾಕ್ಷಿ ಕೊಡ್ತಾ ಇದೆ. ಒಬ್ಬೊಬ್ಬ ನಾಯಕನೂ ಕೂಡ ಒಂದೊಂದು ಸತ್ಯವನ್ನ ಪ್ರತಿನಿತ್ಯ ಬಾಯ್ಬಿಡ್ತಾ ಇದ್ದಾನೆ. ತೀರಾ ಇತ್ತೀಚಿನ ಉದಾಹರಣೆಯನ್ನ ಕೊಡಬೇಕು ಅಂತಂದ್ರೆ ಪಾಕಿಸ್ತಾನದ ವಿದೇಶಾಂಗ ಸಚಿವನಾಗಿರುವಂತಹ ಇಶಾಕ್ ದಾರ್ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಭಾರತ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ 80 ಡ್ರೋನ್ಗಳನ್ನು ಕಳುಹಿಸಿತ್ತು. 36 ಗಂಟೆಗಳಲ್ಲಿ ನಮ್ಮ ಮೇಲೆ 80 ಡ್ರೋನ್ ದಾಳಿಯಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ನೂರ್ ಖಾನ್ ವಾಯುನೆಲೆಯೂ ಕೂಡ ಹಾನಿಗೊಳಗಾಯಿತು. ತಕ್ಷಣ ನಮ್ಮ ಪ್ರಧಾನಿ ಮತ್ತು ಸೇನಾಡಳಿತ ಒಟ್ಟಾಗಿ ತುರ್ತು ಮೀಟಿಂಗ್ ಮಾಡುವಂತಹ ಸನ್ನಿವೇಶ ಬಂತು. ಹೀಗಂತ ಪಾಕಿಸ್ತಾನದ ವಿದೇಶಾಂಗ ಮಂತ್ರಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಇದಕ್ಕೂ ಮುಂಚೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅಂತಾರಾಷ್ಟ್ರೀಯ ವೇದಿಕೆಯಲ್ಲೇ ಹೇಳಿದ್ರು, ನಾವು ಭಾರತದ ಮೇಲೆ ಒಂದು ದೊಡ್ಡ ದಾಳಿಯನ್ನ ಮಾಡೋದಕ್ಕೆ ರಾತ್ರಿ ನಮಾಜ್ ಮಾಡಿ ರೆಡಿ ಆಗ್ತಾ ಇದ್ವಿ, ಅಷ್ಟರಲ್ಲಾಗಲೇ ಮೆಸೇಜ್ ಬಂತು, ಭಾರತ ನಮ್ಮ ಮೇಲೆ ಬ್ರಹ್ಮೋಸ್ ದಾಳಿ ಮಾಡಿದೆ, ನಮ್ಮೆಲ್ಲ ಏರ್ಬೇಸ್ಗಳು ನಷ್ಟ ಆಗಿದೆ ಅಂತ. ಆ ರೀತಿಯಾಗಿ ಭಾರತ ನಮಗೆ ಸಮಯವನ್ನೇ ಕೊಟ್ಟಿಲ್ಲ ಅಂತ ಓಪನ್ ಆಗಿ ಪಾಕಿಸ್ತಾನದ ಪ್ರಧಾನಿ ಸ್ಟೇಟ್ಮೆಂಟ್
ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇನ್ನು ಆಸಿಮ್ ಮುನೀರ್ ಸ್ವತಃ ಹೇಳಿಕೆ ಕೊಟ್ಟಿದ್ದಾನೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ದೇವರು ನಮ್ಮನ್ನ ರಕ್ಷಿಸಿದ, ಆ ಅನುಭವ ನಮಗಾಯ್ತು ಅಂತ. ಇದಿಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನದ ರಾಷ್ಟ್ರಪತಿಯೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನನ್ನನ್ನು ಬಂಕರ್ಗೆ ಹೋಗಿ ಅಂತೇಳಿ ಸೂಚನೆಗಳು ಬಂದಿದ್ವು, ಆ ರೀತಿಯಾದಂತಹ ಭಯದ ವಾತಾವರಣ ನಿರ್ಮಾಣ ಆಗಿತ್ತು ಅಂತ. ಅಂದ್ರೆ ಮಿತ್ರರೇ, ಭಾರತ ಕೇವಲ 3 ದಿನಗಳಲ್ಲಿ ಯಾವ ಮಟ್ಟಿನ ಹಾನಿಯನ್ನ ಪಾಕಿಸ್ತಾನಕ್ಕೆ ಮಾಡಿರಬಹುದು, ಪಾಕಿಸ್ತಾನದ ಪರಿಸ್ಥಿತಿ ಎಷ್ಟು ರಣಭೀಕರವಾಗಿರಬಹುದು, ಅದೆಲ್ಲದರ ಬಗ್ಗೆ ಅವರೇ ಓಪನ್ ಆಗಿ ಒಂದೊಂದಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಭಾರತೀಯರಾದಂಥ ನಾವು ಪಾಕಿಸ್ತಾನದ ವಿರುದ್ಧ ನರೇಟಿವ್ ಬಿಲ್ಡ್ ಮಾಡುವ ಬದಲಾಗಿ ಭಾರತದ ವಿಪಕ್ಷಗಳು ಪಾಕಿಸ್ತಾನಕ್ಕೆ ಪೂರಕವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸುಳ್ಳು ಸುಳ್ಳು ಹೇಳಿಕೆಗಳು, ಒಂದೇ ಒಂದು ದಾಖಲೆಗಳಿಲ್ಲ. ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ದೊಡ್ಡ ನಾಯಕ, ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಪೃಥ್ವಿರಾಜ್ ಚೌಹಾಣ್ ಅನ್ನುವಂಥ ಮಹಾಬುದ್ಧಿವಂತ ನಾಯಕ, ಭಾರತ ಆಪರೇಷನ್ ಸಿಂಧೂರ ಆರಂಭಿಸಿದ ಮೊದಲ ದಿನವೇ ಸೋತು ಬಿಟ್ಟಿತ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದನ್ನು ಸಮರ್ಥನೆಯನ್ನು ಕೂಡ ಮಾಡಿದ್ರು. ಜೊತೆಗೆ ಮಿತ್ರರೇ, ಭಾರತ ಪಾಕಿಸ್ತಾನಕ್ಕೆ ಎಷ್ಟು ಹಾನಿ ಮಾಡ್ತು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ವಿಪಕ್ಷಗಳಿಗೆ ಭಾರತಕ್ಕೆ ಏನು ಹಾನಿಯಾಗಿದೆ ಅನ್ನೋದನ್ನ ಜನರಿಗೆ ತಿಳಿಸೋದಕ್ಕೆ ಹೆಚ್ಚು ಕುತೂಹಲ ಇತ್ತು, ಹೆಚ್ಚು ಆಸಕ್ತಿ ಇತ್ತು. ಅದೇ ಇಸ್ರೇಲ್ ಅನ್ನು ನೋಡಿ, ಇರಾನ್ ಮೇಲೆ ಅವರು 12 ದಿನದ ಯುದ್ಧ ಮಾಡಿದ್ರಲ್ಲ, ಇರಾನ್ ಕೂಡ ಇಸ್ರೇಲ್ಗೆ ಬಹಳ ಪ್ರಮಾಣದಲ್ಲಿ ಹಾನಿ ಮಾಡಿದೆ. ಅವರ ಅನೇಕ ಮಿಸೈಲ್ಗಳು ಇಸ್ರೇಲ್ಗೆ ಬಂದು ಹಿಟ್ ಆಗಿದೆ. ಆದರೆ ಅಲ್ಲಿನ ಯಾವೊಬ್ಬ ವಿಪಕ್ಷ ನಾಯಕನೂ ಕೂಡ ಅದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಕ್ಕೆ ಹಾಕಿಲ್ಲ, ನಮಗೆ ಭಾರಿ ಹಾನಿಯಾಗಿದೆ, ನಾವು ಸೋತು ಬಿಟ್ಟಿದ್ದೀವಿ ಅಂತ ಒಂದೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ಬದಲಾಗಿ ಇರಾನ್ಗೆ ಎಷ್ಟು ಹಾನಿಯಾಗಿದೆಯೋ ಅದನ್ನು ಸಾರ್ವಜನಿಕವಾಗಿ ತೋರಿಸುವಂತಹ ಪ್ರಯತ್ನ ಮಾಡಿದ್ರು. ಅಂದರೆ ಇಸ್ರೇಲ್ ಹೊರಗಿನ ದಾಳಿಯ ವಿರುದ್ಧವಾಗಿ ಸಂಘಟಿತವಾಗಿ ಹೋರಾಡುತ್ತೆ, ಬಹಳ ಮುಂಜಾಗ್ರತೆಯನ್ನು ವಹಿಸಿ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ. ಈಗಲೂ ಸಹ ಅಷ್ಟೇ, ಪಾಕಿಸ್ತಾನವನ್ನು ಗಾಜಾಗೆ ಪ್ರವೇಶ ಮಾಡದಂತೆ ನೋಡಿಕೊಳ್ಳೋದಕ್ಕೆ ಅವರು ಪ್ರಯತ್ನವನ್ನು ಆರಂಭಿಸಿದ್ದಾರೆ. ಯಾಕೆಂದರೆ ಅವರಿಗೆ ಭವಿಷ್ಯದಲ್ಲಿ ಅದು ತೊಂದರೆ ಆಗುತ್ತೆ ಅಂತ ಅನಿಸ್ತಾ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.